ಎಲ್ಲರಿಗೂ ನಮಸ್ತೆ. ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. 2025ರಲ್ಲಿ ಬಲಿಪಾಡ್ಯಮಿ ಅಥವಾ ಗೋವರ್ಧನ ಪೂಜೆಯನ್ನು ಅಕ್ಟೋಬರ್ 22 ಅಂದರೆ ಬುಧವಾರ ಆಚರಿಸಲಾಗುತ್ತೆ. ಇದು ಶ್ರೀಕೃಷ್ಣನ ವಿಜಯದ ಸಂಕೇತವಾದ ಗೋವರ್ಧನ ಪೂಜೆಯನ್ನು ಒಳಗೊಂಡಿದೆ. ಹಾಗಾದರೆ ಪೂಜೆಯ ಶುಭ ಸಮಯ ಬಂದ್ಬಿಟ್ಟು ಪ್ರಾತಃ ಕಾಲ ಬೆಳಗ್ಗೆ 6:26 8:42 ಇರುತ್ತೆ. ಸಂಧ್ಯಾ ಮುಹೂರ್ತ ಬಂದುಬಿಟ್ಟು ಮಧ್ಯಾಹ್ನ 3:29 5:44 ಇರುತ್ತೆ. ಈ ದಿನ ಭಕ್ತರು ಗೋವಿನ ಸಗಣಿಯಿಂದ ಗೋವರ್ಧನ ಪರ್ವತವನ್ನು ರಚಿಸಿ ಭಗವಾನ್ ಕೃಷ್ಣ ಗೋವು ಮತ್ತು ಗೋವರ್ಧನ ಪರ್ವತವನ್ನು ಪೂಜಿಸ್ತಾರೆ. ನನ್ನ ಒಂದು ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಈ ಗೋವರ್ಧನ ಪೂಜೆಯು ಗೋಮಾತೆಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸಲು ನಮಗೆ ತಿಳಿಸ್ಕೊಡುತ್ತೆ. ಹಾಗಾದರೆ ಈ ಗೋವರ್ಧನ ಪೂಜೆಯನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ. ಮೊದಲು ನೀವು ಬಲಿಪಾಡ್ಯಮಿಯ ದಿನ ಬೆಳಗ್ಗೆ ಬೇಗ ಎದ್ದು ಸ್ನಾನವನ್ನು ಮಾಡಿಕೊಂಡು ಮನೆಯೆಲ್ಲ ಶುಚಿಗೊಳಿಸಿ ಅಂಗಳವನ್ನು ಶುಚಿಗೊಳಿಸಿ ರಂಗೋಲಿ ಹಾಕಿ ಹೊಸ್ತಿಲು ಪೂಜೆಯನ್ನು ಮಾಡಬೇಕು. ನಂತರ ನೀವು ಅಂಗಳದಲ್ಲಿ ಗೋವಿನ ಸಗಣಿಯಿಂದ ಗೋವರ್ಧನ ಪರ್ವತವನ್ನು ರಚಿಸಬೇಕಾಗತ್ತೆ. ಅದಕ್ಕೆ ನೀವು ಅರಿಶಿಣ, ಕುಂಕುಮ, ಹೂವು, ಗಂಧ ಎಲ್ಲ ಅರ್ಪಿಸಿಬಿಟ್ಟು ಅಲಂಕಾರವನ್ನು ಮಾಡಬೇಕು. ಆ ದಿನ ನೀವು ಸಿಹಿ ತಿಂಡಿಯನ್ನು ನೈವೇದ್ಯಕ್ಕಾಗಿ ಏನಾದರೂ ಒಂದು ಮಾಡ್ಕೋಬಹುದು. ಯಾರ ಮನೆಗಳಲ್ಲಿ ಗೋವು ಅಥವಾ ಹಸುಗಳಿರುತ್ತೋ ಅವುಗಳಿಗೂ ಕೂಡ ಸ್ನಾನವನ್ನು ಮಾಡಿಸಿ ಅವುಗಳಿಗೆ ಅರಿಶಿಣ, ಕುಂಕುಮ, ಹೂವನ್ನು ಹಾಕಿಬಿಟ್ಟು ಅಲಂಕಾರವನ್ನು ಮಾಡಿ ಪೂಜೆಯನ್ನು ಮಾಡ್ತಾರೆ. ಕೊನೆಯದಾಗಿ ಗೋವರ್ಧನ ಪರ್ವತ ಅಂದರೆ ನೀವು ಸಗಣಿಯಿಂದ ಏನು ಮಾಡಿರ್ತೀರಲ್ವ ಆ ಒಂದು ಪರ್ವತಕ್ಕೆ ಪೂಜೆಯನ್ನು ಮಾಡಿ ಉದ್ಬತ್ತಿ ಹಚ್ಚಿ ಆರತಿಯನ್ನು ಮಾಡಬೇಕು. ಪ್ರಸಾದ ಅಥವಾ ನೈವೇದ್ಯಕ್ಕೆ ಏನು ಮಾಡಿರ್ತೀರ ಅದನ್ನು ಅರ್ಪಿಸ್ಬಿಟ್ಟು ಅಲ್ಲಿರ್ತಕ್ಕಂಥ ಎಲ್ರಿಗೂ ಕೂಡ ಅದನ್ನು ಹಂಚಬೇಕು. ನಂತರ ಗೋಮಾತೆಗೆ ಆರತಿಯನ್ನು ಮಾಡಬೇಕು. ಈ ದಿನ ಅಂದರೆ ಬಲಿಪಾಡ್ಯಮಿಯ ದಿನ ಕೆಲವೊಂದು ಕೆಲಸವನ್ನು ನೀವು ಮಾಡಲೇಬಾರ್ದು. ಆ ಕೆಲಸವನ್ನು ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಮಹಾಲಕ್ಷ್ಮಿ ಮನೆಯನ್ನು ತೊರೆದು ಹೋಗ್ತಾಳೆ. ಹಾಗಾಗಿ ಏನು ಮಾಡಬಾರ್ದು ಅನ್ನೋದು ಮುಖ್ಯವಾದಂಥ ವಿಷಯ. ಏನು ಮಾಡಬಾರ್ದು, ನೀವು ಮನೆಯಲ್ಲಿ ವಾದ ವಿವಾದ ಜಗಳವನ್ನು ಮಾಡೋದಕ್ಕೆ ಹೋಗಬಾರ್ದು. ಶಾಂತಿಯನ್ನು ಕಾಪಾಡ್ಕೋಬೇಕಾಗತ್ತೆ. ಈ ದಿನ ತುಳಸಿ ಎಲೆಯನ್ನು ಯಾವುದೇ ಕಾರಣಕ್ಕೂ ಕೀಳೋದಕ್ಕೆ ಹೋಗಬೇಡಿ. ಲಕ್ಷ್ಮೀ ದೇವಿಗೆ ಕೋಪ ಬರುತ್ತೆ. ಹಾಗೆ ಈ ದಿನ ಕಪ್ಪು ಅಥವಾ ನೀಲಿ ಬಣ್ಣದ ಬಟ್ಟೆಯನ್ನು ಹಾಕೊಳ್ಳೋಕ್ಕೆ ಹೋಗಬಾರ್ದು. ತುಂಬಾ ಕಷ್ಟವನ್ನು ಅನುಭವಿಸುವಂಥ ಸಾಧ್ಯತೆ ಇರುತ್ತೆ. ಸಂತೋಷದಿಂದ ಕುಟುಂಬದೊಂದಿಗೆ ಹಬ್ಬವನ್ನು ಆಚರಣೆಯನ್ನು ಮಾಡಿ ಮಹಾಲಕ್ಷ್ಮಿ ಭಗವಾನ್ ಕೃಷ್ಣನ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಧನ್ಯವಾದಗಳು.